ಮಾನ್ಯ ಅಧ್ಯಕ್ಷರೇ ಆಯ್ತು, ಕ್ಲಾರಿಫಿಕೇಶನ್ ಮತ್ತೆ ಕೇಳಿ ಇವ್ರೆ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಬಹಳ ಗಂಭೀರವಾದಂಥ ವಿಚಾರವನ್ನ ಇವತ್ತು ನಾವಿಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಇಡೀ ವಿಶ್ವ ನಮ್ಮನ್ನು ನೋಡ್ತಾ ಇದೆ. ನಾನು ನಿನ್ನೆ NRI ಬಗ್ಗೆ ತಾವು ಅವಕಾಶ ಮಾಡಿಕೊಟ್ಟಿದ್ರಿ, ಮಾತನಾಡುವಾಗ ಅವರಿಗೆ ಅಭಿನಂದನೆಯನ್ನು ಹೇಳಿ ತಾವು ಕೂಡ ಅವರಿಗೆ ಅಭಿನಂದನೆಯನ್ನು ಹೇಳಿದ್ರಿ. ಅದಾದ ಮೇಲೆ ನನಗೆ 3-4 ಕಡೆಯಿಂದ ಮಿಡ್ಲ್ ಈಸ್ಟಿಂದ, US ಇಂದ, UK ಇಂದ ಎಲ್ಲ ಕಾಲ್ ಬಂತು. ಬೇರೆ ಬೇರೆ ನಮ್ಮ ಕನ್ನಡಿಗರು ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಡೆಲಿಬರೇಷನ್ಸನ್ನು. ನನಗೆ ಆಗ ಅನ್ನಿಸ್ತು, ಎಷ್ಟು ಸೀರಿಯಸ್ ಆಗಿರ್ಬೇಕು ನಾವೆಲ್ಲ. ಇವತ್ತು ಇಷ್ಟೊಂದು ಗಂಭೀರವಾದ ವಿಚಾರವನ್ನು ನಾವು ಯಾವ ರೀತಿ ಚರ್ಚೆ ಮಾಡ್ತಾ ಇದ್ದೇವೆ, ಇದಕ್ಕೆ ಎಲ್ಲೋ ಒಂದು ಕಡೆ ನನಗನ್ಸೋದು, ದಿಸ್ ಈಸ್ ಪ್ಯೂರ್ಲಿ ಮೈ ಅಬ್ಸರ್ವೇಷನ್, ನಾವು ರಾಜಕೀಯಕ್ಕೆ ಹೋಗ್ಬಿಟ್ವಾ ಅಂತ. ರಾಜಕೀಯದ ಚರ್ಚೆಗಳನ್ನು ಮಾಡೋದಕ್ಕೆ ಇಂಥ ಗಂಭೀರವಾದ ವಿಚಾರವನ್ನು ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬೇರೆಯವರು ನೋಡಿದವರು ಏನನ್ಬಹುದು ನಮ್ಮನ್ನು. ಹಾಗಾಗಿ ಇದಕ್ಕೆ ನನ್ನ ವಿನಂತಿ ಏನು ಅಂತ ಹೇಳಿದೆ, ನಮ್ಮ ವಿರೋಧ ಪಕ್ಷದ ಸದಸ್ಯರುಗಳಿಗೆ, ನಾಯಕರಿಗೆ ಮತ್ತು ನಮ್ಮ ಕಡೆ ಇರ್ತಕ್ಕಂಥ ಸದಸ್ಯರಿಗೂ ಕೂಡ ಇಂತಹ ವಿಚಾರವನ್ನು ಚರ್ಚೆ ಮಾಡುವಾಗ ಒಂದಿಷ್ಟು ನೈಜ ಸ್ಥಿತಿಗಳನ್ನು, ವಿಚಾರಗಳನ್ನು ನಾವು ಚರ್ಚೆ ಮಾಡಿ ಅದಕ್ಕೆ ಏನೆಲ್ಲ ಮಾಡ್ಬೋದು ಮುಂದೆ ಅನ್ನೋದನ್ನು ಚರ್ಚೆ ಮಾಡಿದರೆ ಭಾಳ ಅನುಕೂಲ ಆಗ್ತದೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸದೇ ಇರ್ತದೆ ಅಂತೇಳಿ ನನಗೆ ಅನಿಸುತ್ತೆ. ಮಾನ್ಯ ಅಧ್ಯಕ್ಷರೇ, ನಾವು ದೇಶ ಪ್ರೇಮದ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅನೇಕ ಜನ ಮಾತಾಡಿದರು. ದೇಶ ಪ್ರೇಮ, ಕಾಂಗ್ರೆಸ್ ಪಕ್ಷಕ್ಕೆ ದೇಶ ಪ್ರೇಮವನ್ನು ಹೇಳ್ಕೊಡ್ಬೇಕಾ, ಪಾಠ ಕಲಿಬೇಕಾ ನಾವು? ಈ ದೇಶಕ್ಕೆ ಸ್ವತಂತ್ರ ತಂದುಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎಷ್ಟು ಜನರನ್ನ ತ್ಯಾಗ ಮಾಡಿದೆ. ದೇಶ ಪ್ರೇಮ ಅಲ್ಲಿಂದ ಬರಲಿಲ್ವ ನಮಗೆ? ಸ್ವತಂತ್ರಕ್ಕೆ ಎಷ್ಟು ಜನನ್ನ ಬಲಿ ಕೊಟ್ಟಿದ್ದೇವೆ ನಾವು? ಅದು ನಾವು ಮರ್ತಿಲ್ಲ. ನಾವು ಕಾಂಗ್ರೆಸ್ನವರು, ಹೌದು ಸುನಿಲ್ ಅವರು ಹೇಳಿದಾಗೆ ಈಗಿನ ಕಾಂಗ್ರೆಸ್ಸೇ ಬೇರೆ, ನಿಜ ಒಪ್ಕೊಳ್ತೀನಿ. ಆದರೆ ನಮ್ಮ ಬದ್ಧತೆ, ನಮ್ಮ ಧ್ಯೇಯ ಅವು ಯಾವುವೂ ಬದಲಾಗಿಲ್ಲ. 1885ರಲ್ಲಿ ಪ್ರಾರಂಭ ಆದಂಥ ಕಾಂಗ್ರೆಸ್ಸಿನ ಬದ್ಧತೆ ಇವತ್ತಿಗೂ ಕೂಡ, ಈವನ್ ಟು ದಿಸ್ ಡೇ, ಒಂದು ಶಬ್ದ ನಾವು ಬದಲಾಯಿಸಿಲ್ಲ. ಒಂದು ಶಬ್ದ ನಾವು ಬದಲಾಯಿಸಿಲ್ಲ. ಹಾಗಾಗಿ ದೇಶ ಪ್ರೇಮ ಅನ್ನೋದು ಕಾಂಗ್ರೆಸ್ನವರಿಗೆ ರಕ್ತಗತವಾಗಿ ಬಂದಿದೆ ಅನ್ನೋದನ್ನ ಹೇಳ್ತೀನಿ. ನಿಮಗೆ ಬಂದಿಲ್ಲ ಅಂತ ಹೇಳ್ತಿಲ್ಲ ನಾನು, ಖಂಡಿತವಾಗಿ ನಿಮಗೆ ಬಂದಿಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಆದರೆ ಕಾಂಗ್ರೆಸ್ನವರಿಗೆ ದೇಶ ಪ್ರೇಮ ಹೇಳ್ಕೊಡೋದು ಎಷ್ಟು ಸಮಂಜಸ? ಒಂದು ರೀತಿಯಲ್ಲಿ ನಗುಪಾಟ್ಲಾಗ್ಬಿಡುತ್ತೆ. ಹಾಗಾಗಿ ಕಾಂಗ್ರೆಸ್ಗೆ ಆ ಪಾಠವನ್ನು ಯಾರೂ ಹೇಳ್ಕೊಡೋ ಅಗತ್ಯ ಇಲ್ಲ ಅಂಥೇಳಿ ಹೇಳೋದಕ್ಕೆ ಬಯಸ್ತೇನೆ. ಎರಡನೇದು, ಪಾಕಿಸ್ತಾನಕ್ಕೆ ಬೆಂಬಲ ಕೊಡ್ತೀರಿ, ಪಾಕಿಸ್ತಾನದ ಬಾವುಟಕ್ಕೆ ನೀವು ಸಹಕಾರ ಕೊಡ್ತೀರಿ, ಬಾವುಟ ಆರಿಸೋರಿಗೆ, ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ನೀವು ಅವರಿಗೆ ಸಹಕಾರ ಕೊಡ್ತೀರಿ. 1972ರಲ್ಲಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ ಇನ್ನೇನು ಪಾಕಿಸ್ತಾನವನ್ನೇ ಮುಗಿಸ್ತಾ ಇದ್ವಿ ನಾವು. ರಂಗೂನಿಂದ, ಇಸ್ಲಾಮಾಬಾದಿಂದ ಹತ್ರ ಹೋಗಿ ಪಾಕಿಸ್ತಾನ ದೇಶವನ್ನೇ ನಾವು ವಾಪಸ್ ತಗೊಳ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಇದ್ವು. ನಮಗೆ ಪಾಕಿಸ್ತಾನದ ಬಗ್ಗೆ ಬಹಳ ಅಭಿಮಾನ ಇದೆ, ಅಥವಾ ನಾವು ಜೈ ಎಂದವರಿಗೆ ಎನ್ಕರೇಜ್ ಮಾಡ್ತೀವಿ ಅಂತಿರಲ್ಲ. ಇದು ಎಷ್ಟು ಸಮಂಜಸ ಯೋಚನೆ ಮಾಡಿ. ಪ್ರಧಾನಮಂತ್ರಿಗಳು ಅನ್ಶೆಡ್ಯೂಲ್ಡ್ ವಿಸಿಟ್ ಮಾಡ್ತಾರೆ ಪಾಕಿಸ್ತಾನದ ಪ್ರಧಾನಮಂತ್ರಿ ಹತ್ರ. ಅಗತ್ಯ ಇದ್ದೋ ಇಲ್ಲೋ ಗೊತ್ತಿಲ್ಲ ನನಗೆ, ಅವ್ರು ಯಾಕೆ ಹೋಗಿದ್ರು ಗೊತ್ತಿಲ್ಲ. ಒಂದು ಫ್ರೆಂಡ್ಶಿಪ್, ಹೌದಪ್ಪ ನಾವು ಪಕ್ಕದಲ್ಲಿ ನೇಬರ್ಸ್ ಇದ್ದೀವಿ, ಅವ್ರನ್ನೂ ಕರೆಯೋಣ ಅಂತೇಳಿ ಅವರು ತಮ್ಮ ಸ್ವೇರಿಂಗ್ ಇನ್ನಿಗೆ ಕರೀತಾರೆ. ನಾವು ಅದನ್ನು ತಪ್ಪು ತಿಳ್ಕೊಂಡ್ವಾ ನಾವು?
ಏನೋ ಒಂದು ರೀತಿಯಲ್ಲಿ ಹೌದಪ್ಪ ನೇಬರ್ಸ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕು, ಇಂಟರ್ನ್ಯಾಷನಲ್ ಪಾಲಿಸಿ ಅದು ನಮ್ಮದು, ಅದಕ್ಕಾಗಿ ಕರೆದಿದ್ದಾರೆ ಅಂಥೇಳಿ ನಾವು ಕೂಡ ಅದಕ್ಕೆ ಸಹಮತಿಯನ್ನು ವ್ಯಕ್ತಪಡ್ತೀವಿ. ಯಾರೂ ನಮ್ಮ ಲೀಡರ್ಸ್ಗಳು ಟೀಕೆ ಮಾಡಲಿಲ್ಲ, ಒಬ್ಬರಿಬ್ಬರು ಏನೋ ಹೇಳಿರ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ನಾವು ಪಾಕಿಸ್ತಾನಕ್ಕೆ ಬೆಂಬಲ ಮಾಡ್ತೀವಿ ಅಂಥೇಳಿ ತಮ್ಮ ಮಾತಿನಲ್ಲಿ ಬರೋದು ತಪ್ಪು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಬಹಳ ವಿಚಾರಗಳನ್ನು ಚರ್ಚೆ ಮಾಡಿದ್ದೀರಿ. ಅದಕ್ಕೆ ಅಗತ್ಯ ಇತ್ತೋ ಇರಲಿಲ್ವೋ ಅನೇಕ ಘಟನೆಗಳನ್ನು ಪ್ರಸ್ತಾಪ ಮಾಡಿದ್ದೀರಿ. ನಿಮ್ಮ ಕಾಲದ ಮಾಡಿದ್ದೀರಿ, ನಮ್ಮ ಕಾಲದ ಮಾಡಿದ್ದೀರಿ. ಬಹುಶಃ ಅದೆಲ್ಲ ಅಪ್ರಸ್ತುತ ಅಂಥೇಳಿ ಅನಿಸುತ್ತೆ ನನಗೆ. ಯಾಕೆಂದರೆ ಅದಕ್ಕೆ ಉತ್ತರ ಬೇರೆ ಸಂದರ್ಭದಲ್ಲಿ ನಾನು ಕೊಡ್ತೇನೆ ನಿಮಗೆ. ಯಾರ್ಯಾರ ಸಂದರ್ಭದಲ್ಲಿ ಏನೇನಾಗಿದೆ ಅಂಥೇಳಿ ನಾನು ಬೇಕಾದರೆ ಅಂಕಿಅಂಶಗಳ ಮೂಲಕ ನಾನು ತಮ್ಗೆ ಉತ್ತರ ಕೊಡ್ತೇನೆ. ಆದರೆ ಅದರ ಅಗತ್ಯತೆ ಇವತ್ತಿಗಿಲ್ಲ ಅಂಥೇಳಿ ನಾನು ಭಾವಿಸ್ಕೊಂಡು ಅದಕ್ಕೆ ನಾನು ಯಾವುದಕ್ಕೂ ನಾನು ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅದು ಸಿಂದಗಿನಲ್ಲಿ ಬಾವುಟ ಆರಿಸಿದ್ರು, ಯಾರು ಆರಿಸಿದ್ರು, ಎಷ್ಟು ಮಸೀದಿಗಳಿಗೆ ಹಂದಿ ಮಾಂಸಗಳನ್ನ ಹಾಕಿದ್ರು, ಇವೆಲ್ಲ ನಾವು ಚರ್ಚೆ ಮಾಡ್ತಾ ಕೂತ್ರೆ ನಾವು ಏನನ್ನು ಹೇಳಬೇಕು? ವೇರ್ ಆರ್ ವಿ? ನಮ್ಮ ಜವಾಬ್ದಾರಿ ಏನಿದೆ ಈ ಸದನದಲ್ಲಿ? ನಾವು ಇಲ್ಲಿ ಕಲಿಯೋದು ಯಾತಕ್ಕೋಸ್ಕರ ಅಧಿವೇಶನ ನಡೆಯುತ್ತೆ? ರಾಜ್ಯದ ಸಮಸ್ಯೆ ಚರ್ಚೆ ಮಾಡಬೇಕು, ಮುಖ್ಯಮಂತ್ರಿಗಳು ಇವತ್ತು ರಿಪ್ಲೈ ಕೊಡಬೇಕು, ಬಜೆಟ್ನಲ್ಲಿ ಏನೆಲ್ಲ ಈ ರಾಜ್ಯದ ಅಭಿವೃದ್ಧಿಗಾಗಬೇಕು ಅನ್ನೋದನ್ನು ಚರ್ಚೆ ಮಾಡೋದು ಬೇಡವಾ ನಾವು? ಅದರಿಂದ ಮಾನ್ಯ ಅಧ್ಯಕ್ಷರೇ, ನಾನು ಹೆಚ್ಚಿಗೆ ಮಾತನಾಡೋದಕ್ಕೆ ಹೋಗುವುದಿಲ್ಲ. ನಾನಿಷ್ಟೇ ಹೇಳ್ತೇನೆ, ಈ ಘಟನೆ ಆಗಬಾರ್ದಾಗಿತ್ತು. ಈ ಘಟನೆ ಎರಡು ಮಾಧ್ಯಮದಲ್ಲಿ ಬಂದಿದೆ, ನಿಜ. ಮಾಧ್ಯಮದವರೇ ಎರಡು ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಕೆಲವರು ಹೇಳಿದ್ದಾರೆ ಹೌದು ಅವನು ಪಾಕಿಸ್ತಾನದಿಂದ ಬಂದಂತ ಹೇಳಿದ ಅಂತೇಳಿ ಎಲ್ಲ ಅವರು ಭಾಳ ಕ್ಲೋಸಪ್ ಅಲ್ಲಿ ಟಿ ವಿನಲ್ಲೆಲ್ಲ ತೋರಿಸಿದ್ದಾರೆ. ಇನ್ನು ಕೆಲವರು ಇಲ್ಲ, ನಾನು ಅಲ್ಲೇ ಪಕ್ಕದಲ್ಲೇ ಇದ್ದೇನೆ, ಆ ರೀತಿ ಏನು ಹೇಳ್ದು ಕೇಳಿಸ್ಲಿಲ್ಲ ಅಂತಾರೆ. ಅದಕ್ಕಾಗಿ ಇವತ್ತು ನಾವೇನು ಮಾಡಿದ್ದೇವೆ ಅಂದರೆ ಇಮಿಡಿಯೇಟಾಗಿ ಸುವಮೋಟೋ ಕೇಸ್ ತಗೊಂಡಿದ್ದಾರೆ, ರಿಜಿಸ್ಟರ್ ಮಾಡಿದ್ದಾರೆ. ನೆನ್ನೆ 6 ಗಂಟೆಗೆ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ನಿಜ, ಅಲ್ಲಿ ಪೊಲೀಸ್ನವರಿದ್ದರು, ಬೇಕಾದಷ್ಟು ಜನ ಪೊಲೀಸ್ನವರಿದ್ದರು. ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಹೇಳಿದೆ, ನೋಡಪ್ಪ ಯಾರನ್ನೂ ಬಿಡಬೇಡಿ, MLAಗಳನ್ನ ಬಿಟ್ಟು MLCಗಳನ್ನ ಬಿಟ್ಟು ಅವ್ರು ಯಾರನ್ನೂ ಕೂಡ, ಯಾರು ಮತ ಹಾಕೋಕೆ ಒಳಗಡೆ ಹೋಗ್ತಾರೋ ಅವ್ರಿಗೆ ಮಾತ್ರ ಐಡೆಂಟಿಟಿ ಕಾರ್ಡ್ನ ಚೆಕ್ ಮಾಡಿ ಒಳಗಡೆ ಬಿಡಿ ಅಂತ ನಾನು ಕೂಡ ಸೂಚನೆ ಕೊಟ್ಟಿದ್ದೇನೆ. ಆದರೆ ಗೆದ್ದಾದ ಮೇಲೆ 4 ಜನ, ಮಾನ್ಯ ಅಧ್ಯಕ್ಷರೇ, ಅಜಯ್ ಮಾಕನ್ ಅವರು, ನಾಜೀರ್ ಹುಸೇನ್ ಅವರು, GC ಚಂದ್ರಶೇಖರ್, ನಾರಾಯಣ್ ಸಾಬ್ ಬಾಂಡೆ ಅವರು 4 ಜನ ಗೆದ್ದಿದ್ದಾರೆ. ಗೆದ್ದಾಗೆ ಅವರ ಸಹಕಾರ ಕೊಡ್ತಕ್ಕಂಥವ್ರು, ಅವ್ರ ಜೊತೆಯಲ್ಲಿ ಬಂದಂಥವರು, ಅವರು ಒಂದಿಷ್ಟು ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ. ಇವರ ಜೊತೆಯಲ್ಲೂ ಬಂದಿದ್ದಾರೆ. ಅದನ್ನು ತಪ್ಪು ಅಂತ ಹೇಳ್ತೀನಿ ನಾನು. ಅವರನ್ನೂ ಕೂಡ ಒಳಗಡೆ ಬಿಡಬಾರ್ದಾಗಿತ್ತು. ಅವರು ಮಾನ್ಯ ನಾಜೀರ್ ಹುಸೇನ್ ಅವರು 25 ಜನರಿಗೆ ಅವರು ಪರ್ಮಿಷನ್ ತಗೊಂಡಿದ್ದಾರೆ. ಅವರೆಲ್ಲ ಒಳಗಡೆ ಪರ್ಮಿಷನ್ ಯಾವಾಗ ಕೊಟ್ಟಿದ್ರು ಅವರೆಲ್ಲ ಒಳಗಡೆ ಬಂದಿದ್ದಾರೆ. ಆದರೆ ಇವರು ಆ ಜೋಶ್ನಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವನು ಹೇಳಿದ್ದಿದ್ರೆ ಅದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಗಮನಕ್ಕೆ ಬರ್ತಿತ್ತು ಅಂತ ಹೇಳಿ ಮಾಧ್ಯಮದವರು ಹೇಳ್ತಾರೆ. ಅವನು ಹೇಳಿದ್ವಾ ನಾವು ಡಿಬೇಟ್ ಮಾಡೋದಕ್ಕಿಂತ ಸೈಂಟಿಫಿಕ್ ಆಗಿ ಅದನ್ನು ತಿಳ್ಕೊಳ್ಬೇಕಲ್ಲ. ಅವನು ಹೇಳಿದ್ದಾನೆ ಅಂತ ತಿಳ್ಕೊಳ್ಳಿ. ಯಾವ ಕ್ಷಣಕ್ಕೂ ಕೂಡ ವಿ ವಿಲ್ ನಾಟ್ ಫಾರ್ಗೋ ಹಿಸ್ ಸ್ಟೇಟ್ಮೆಂಟ್. ಅವನನ್ನು ಬಿಡೋದಿಲ್ಲ, ಅವನಿಗೆ ಶಿಕ್ಷೆ ಕೊಡ್ತೀವಿ. ಎಂಥ ಶಿಕ್ಷೆ ಕೊಡ್ತೀವಿ ಅಂತೇಳಿ ಕಾನೂನಲ್ಲಿ ಏನಿದೆ ಅದು ಕೊಡ್ತೇವೆ. ಕೇಳಿ 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 ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನಾದರೂ ಆ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ನಮ್ಮ FSL ರಿಪೋರ್ಟಲ್ಲಿ ಬಂದರೆ ಒಂದು ಕ್ಷಣ ಬಿಡೋದಿಲ್ಲ. ಅವನಿಗೇನು ಕಾನೂನಲ್ಲಿ ಶಿಕ್ಷೆ ಕೊಡಬೇಕೋ ಅದನ್ನು ಖಂಡಿತವಾಗಿ ನಾವು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಯಾರನ್ನು ಇಲ್ಲಿ ರಕ್ಷಣೆ ಮಾಡೋ ಅಗತ್ಯ ಇಲ್ಲ ನಮಗೆ. ಅವನು ಯಾರೇ ಇರ್ಬೋದು, ಯಾರ ಕಡೆಯಿಂದನೇ ಬಂದಿರ್ಬೋದು, ನಾವು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಸದನಕ್ಕೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ. ಆದ್ದರಿಂದ ಈಗಾಗಲೇ FIR ಆಗಿದೆ, ತಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಅದನ್ನು ಕೂಡ ಅದೇ FIRಗೆ ಸೇರಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡ್ತೀವಿ. FSL ರಿಪೋರ್ಟ್ ಬಂದ ಕ್ಷಣ ನಾನು ಕ್ರಮ ತಗೊಳ್ತೀನಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದನ್ನು ಹೆಚ್ಚು ವಿಳಂಬಿಸ್ಬೋದು ನಾವು.
ವಿಸ್ತರಿಸ್ಕೊಂಡು ಹೋಗ್ಬೋದು. ಆದರೆ ಎಲ್ಲಿಗೆ ಮುಟ್ಟುತ್ತೆ ಇದು? ದೇಶದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ನಾವು ಸರ್ಕಾರ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೂ ಇದೊಂದೇ ಘಟನೆ ಅಂತಲ್ಲ. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಅಶ್ಯೂರೆನ್ಸ್ ಕೊಡ್ತೇನೆ ನಾನು, ಇದೊಂದೇ ಘಟನೆ ಅಂತಲ್ಲ. ಎನಿವೇರ್ ನಮ್ಮ ರಾಜ್ಯದಲ್ಲಿ ಯಾರಾದರೂ ಪಾಕಿಸ್ತಾನದ ಧ್ವನಿ ಎತ್ತಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿ ನಮಗೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅವರಿಗೆ ಕಠಿಣವಾದ ಶಿಕ್ಷೆಯನ್ನು ನಾವು ತಗೊಳ್ತೇವೆ ಅಂತ ಹೇಳಿ ನಾನು ಮಾನ್ಯ ಅಧ್ಯಕ್ಷರ ಮೂಲಕ ತಮ್ಮೆಲ್ಲರಿಗೂ ತಿಳಿಸೋದಕ್ಕೆ ಬಯಸ್ತೇನೆ.